ಆದ ಕಾರಣ ಪ್ರಿಯರೇ, ಯೇಸುವಿನ ನಾಮದಲ್ಲಿ ಎಲ್ಲರೆಡೆ ನಾನು ವಿಮೋಚಿಸಲ್ಪಟ್ಟಿದ್ದೇನೆ. ನಾನಿನ್ನು ದಾಸನಲ್ಲ, ಮಗನಾದ ಮೇಲೆ ಬಾಧ್ಯನಾಗಿದ್ದೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇದು ಸಂತೋಷದ ಸುದ್ದಿ. ಯೇಸುವಿನ ನಾಮದಲ್ಲಿ ನಮ್ಮ ಹಾಗೆ ಈ ಪ್ರಪಂಚದಲ್ಲಿ ಸಂತೋಷವಾಗಿರಬೇಕು ವ್ಯಕ್ತಿಯು ಯಾರು ಇರಕ್ಕೆ ಸಾಧ್ಯತೆ ಇಲ್ಲ. ಕಾರಣ ನಮ್ಮನ್ನು ದೇವರು ವಿಮೋಚಿಸಿದ್ದಾರೆ. ಇನ್ನು ನಾವು ದಾಸರಲ್ಲ, ನಾವು ಆಳತಕ್ಕಂಥವರಾಗಿ ಇದ್ದೇವೆ. ಮತ್ತು ಪ್ರಿಯರಾದ ಕೆಳಗೆ ಓದ್ಕೊಳ್ತೇವೆ. ಐಗುಪ್ತರು ಸೈತಾನನ್ನು ಮಾಡಿಸುವ ಬಿಟ್ಟಿ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನೆಂಬ ನಾನೇ ನಿನ್ನ ದೇವರಾಗಿದ್ದೇನೆಂದು ನಿಮಗೆ ತಿಳಿದು ಬರುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ನಿಮಗೆ ತಿಳಿದು ಬಂದಿದೆಯಾ ದೇವರು ನನ್ನನ್ನು ವಿಮೋಚಿಸಿದ್ದಾರೆ ಎಂಬುದಾಗಿ? ನಿನ್ನನ್ನು ದೇವರು, ನೀನು ರಕ್ಷಣೆ ಹೊಂದಿದ ಸಮಯದಲ್ಲಿ ಯಾವ ವಿಷಯಕ್ಕಾಗಿ ನೀನು ರಕ್ಷಣೆ ಹೊಂದಿದೆ ಯೋಚನೆ ಮಾಡ್ರಿ. ನಿನ್ನನ್ನು ಯಾವುದರಿಂದ ಬಿಡುಗಡೆ ಮಾಡಿದ್ರು ಅಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟೆ. ಅವತ್ತು ಬಿಡುಗಡೆ ಮಾಡಿದ ಆತನು ಇವತ್ತು ಕೂಡ ಕುಮಾರನು ಬಿಡುಗಡೆ ಮಾಡಿದರೆ ನಿಜವಾದ ಬಿಡುಗಡೆ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. 5,000 ರೂಪಾಯಿಗೆ ನಿನಗೆ ಅದ್ಭುತ ಮಾಡಿರುವ ದೇವರು 5 ಕೋಟಿಗೆ ಕೂಡ ಅದ್ಭುತ ಮಾಡೋಕ್ಕೆ ಶಕ್ತರಾಗಿದ್ದಾರೆ. ಒಂದು ವೇಳೆ ದೇವರು ನಿನ್ನ ತಲೆನೋವನ್ನು ಗುಣಪಡಿಸಿರುವುದಾದರೆ ಖಂಡಿತವಾಗಿ ಕ್ಯಾನ್ಸರ್ ಇಂದ ಕೂಡ ಗುಣಪಡಿಸಕ್ಕೆ ಶಕ್ತರಾಗಿದ್ದಾರೆ. ಡಾಕ್ಟರ್ಗಳಿಗೆ ಕಾಯಿಲೆ ದೊಡ್ಡದಾಗಿರ್ಬೋದು, ಯೇಸು ಕ್ರಿಸ್ತ ಬಾಸುಂಡಕ್ಕೆ ಕಾಯಿಲೆ ಯಾವುದು ದೊಡ್ಡದಲ್ಲ. ಆತನ ಬಾಸುಂಡಗಳಿಂದ ಗುಣವಾಗಿದ್ದೇವೆ.